ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಟೆನ್ಷನ್. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಬರಲಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಪ್ರತ್ಯೇಕ ವಾಹನದಲ್ಲಿ ಕೋರ್ಟ್ನತ್ತ ಬರ್ತಾ ಇದ್ದಾರೆ. ಅವರನ್ನ ಕರೆತರಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. 17 ಆರೋಪಿಗಳು ಕೂಡ ಪ್ರತ್ಯೇಕ ವಾಹನಗಳಲ್ಲಿ ಈ ಪ್ರಕರಣದ A1 ಪವಿತ್ರ ಗೌಡ ಹಾಗೂ A2 ದರ್ಶನ್ ಇಬ್ಬರನ್ನು ಕೂಡ ಪೊಲೀಸರು ಕರೆತರ್ತಾ ಇದ್ದಾರೆ. ಮಧ್ಯಾಹ್ನ 2:45ಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಿಗದಿಯಾಗುತ್ತೆ. ಪ್ರತ್ಯೇಕ ವಾಹನಗಳಲ್ಲಿ ಈ ಪ್ರಕರಣದ A1 A2 ಆರೋಪಿಗಳನ್ನ ಕರೆತರಲಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮ್ ಆದ್ರೆ ಪ್ರತಿದಿನ ಕೊಲೆ ಕೇಸ್ನ ವಿಚಾರಣೆ ನಡೆಯುತ್ತೆ. ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ನಿರ್ಣಾಯಕವಾದಂತಹ ದಿನ, ಮಹತ್ವದ ದಿನ. ಇವತ್ತು ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ A1 ಆರೋಪಿ ಪವಿತ್ರ ಗೌಡ ವಾಹನದಲ್ಲಿ ಆಕೆಯನ್ನ ಕರೆತರಲಾಗ್ತಾ ಇರುವಂತಹ ದೃಶ್ಯ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಪೊಲೀಸ್ ವಾಹನದಲ್ಲಿ, ಪ್ರತ್ಯೇಕ ವಾಹನದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರನ್ನು ಕೂಡ ಕರೆತರ್ತಾ ಇದ್ದಾರೆ. 2:45ಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ಇವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪವಿತ್ರ ಗೌಡ ಪೊಲೀಸ್ ವಾಹನದಲ್ಲಿ ಕೋರ್ಟ್ನತ್ತ ತೆರಳ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಆಕೆಯನ್ನ ಪೊಲೀಸ್ ವಾಹನದಲ್ಲಿ ಕರೆತರಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ನತ್ತ ಪವಿತ್ರ ಗೌಡ ಹಾಗೂ ದರ್ಶನ್ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪ ನಿಗದಿಯಾಗತ್ತೆ. ಎಲ್ಲ ಆರೋಪಿಗಳು ಖುದ್ದು ಹಾಜರಿರಬೇಕು ಅಂತ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರನ್ನ ಪೊಲೀಸ್ ವಾಹನದಲ್ಲಿ ಕರೆತರಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ A1 ಪವಿತ್ರ ಗೌಡ ಪೊಲೀಸ್ ವಾಹನದಲ್ಲಿ ಈಗ ಕೋರ್ಟ್ನತ್ತ ಬರ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ವಾಹನದಲ್ಲಿ ಬಿಗಿ ಭದ್ರತೆಯಲ್ಲಿ ಪವಿತ್ರ ಗೌಡ ಅವರನ್ನ ಕರೆತರಲಾಗ್ತಾ ಇದೆ. ಮಹಿಳಾ ಪೊಲೀಸ್ ಪೇದೆಯ ಪಕ್ಕದಲ್ಲಿಯೇ ಪವಿತ್ರ ಗೌಡ ಕುಳಿತುಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ಕರೆತರ್ತಾರೆ ಮಹಿಳಾ ಪೊಲೀಸ್ ಸಿಬ್ಬಂದಿ. ಈ ಪ್ರಕರಣದ 17 ಆರೋಪಿಗಳು ಇವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು. ಕೋರ್ಟ್ ಈ ಕುರಿತಾಗಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ಅವರನ್ನ ಪೊಲೀಸ್ ವಾಹನದಲ್ಲಿ ಸೆಷನ್ಸ್ ಕೋರ್ಟ್ಗೆ ಕರೆತರಲಾಗ್ತಾ ಇದೆ. 2 ಪ್ರತ್ಯೇಕ ವಾಹನ. ಒಂದು ವೆಹಿಕಲ್ ನಲ್ಲಿ ಪವಿತ್ರ ಗೌಡ ಇದ್ರೆ ಮತ್ತೊಂದು ವೆಹಿಕಲ್ ನಲ್ಲಿ ದರ್ಶನ್ ಇದ್ದಾರೆ. ಬಿಗಿ ಭದ್ರತೆ ಇದೆ. ಜೈಲಿನ ಸುತ್ತಲೂ ಕೂಡ ಬಿಗಿ ಭದ್ರತೆ ಇತ್ತು. ಈಗ ಕೋರ್ಟ್ನ ಸುತ್ತ ಕೂಡ ಬಿಗಿ ಭದ್ರತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಟೆನ್ಷನ್. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಈ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಆಗುತ್ತೆ. ಪೊಲೀಸರು ಇಷ್ಟು ದಿನಗಳ ಕಾಲ ಈ ಗ್ಯಾಂಗ್ನ ವಿರುದ್ಧ ಏನ್ ತನಿಖೆ ಮಾಡಿ ವರದಿಯನ್ನ ಕೊಟ್ಟಿದ್ದಾರೋ ಆ ವರದಿಯನ್ನ ನ್ಯಾಯಾಧೀಶರು ಈ ಆರೋಪಿಗಳ ಎದುರು ಓದ್ತಾರೆ. ಯಾರ ಮೇಲೆ ಯಾವ ಯಾವ ಕೇಸ್ಗಳು ಅನ್ನೋದನ್ನ
ಹೇಳ್ತಾರೆ ನ್ಯಾಯಾಧೀಶರು. ಅದಾದ ನಂತರ ಈ ಆರೋಪಗಳನ್ನ ನೀವು ಒಪ್ಕೊಳ್ತೀರಾ ಅನ್ನೋ ಪ್ರಶ್ನೆಯನ್ನ ಆರೋಪಿಗಳಿಗೆ ಕೇಳ್ತಾರೆ. ಹೌದು ಅಥವಾ ಇಲ್ಲ, ಈ ಎರಡು ಉತ್ತರ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸಿ ಬಿಡತ್ತೆ. ಹಾಗಾಗಿನೇ ಇವತ್ತಿನ ಈ ವಿಚಾರಣೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಎಸ್ ಆರ್ ನೋ, ಎರಡು ಆನ್ಸರ್ ಪ್ರಕರಣದ ದಿಕ್ಕನ್ನ ಬದಲಾಯಿಸುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ A1 ಪವಿತ್ರ ಗೌಡ ಈಕೆಯನ್ನ ಪೊಲೀಸರು, ಮಹಿಳಾ ಪೊಲೀಸ್ ಪೇದೆ ಕರೆತರ್ತಾ ಇದ್ದಾರೆ. ಬಿಗಿ ಭದ್ರತೆಯಲ್ಲಿ ಕೋರ್ಟ್ನತ್ತ ಆರೋಪಿಗಳು. ದರ್ಶನ್ ಅಂಡ್ ಪವಿತ್ರ ಇಬ್ರು ಕೂಡ ಎರಡು ಪ್ರತ್ಯೇಕ ವೆಹಿಕಲ್ ನಲ್ಲಿ ಅವರನ್ನ ಕರೆತರಲಾಗ್ತಾ ಇದೆ. ಹಿಯರಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ನ ಸುತ್ತ ದರ್ಶನ್ ಅಭಿಮಾನಿಗಳು ಕೂಡ ಬರುವ ಸಾಧ್ಯತೆ ಇದೆ. ಹಾಗಾಗಿ ಭದ್ರತೆ ಬಿಗಿ ಮಾಡಲಾಗಿದೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡೇ ಪೊಲೀಸರು ಆರೋಪಿಗಳನ್ನ ಕೋರ್ಟ್ಗೆ ಕರೆತರ್ತಾ ಇದ್ದಾರೆ. ಸರಿಯಾಗಿ 2:45ಕ್ಕೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ಪ್ರಕರಣದ 17 ಆರೋಪಿಗಳು ಹಾಜರಿರಬೇಕು. ಈಗಾಗಲೇ ಬೇಲ್ ಮೇಲೆ ಆಚೆ ಇರುವಂತಹ 10 ಆರೋಪಿಗಳು ಕೂಡ ಇವತ್ತಿನ ಹಿಯರಿಂಗ್ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿರ್ತಾರೆ. ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಹಿಳಾ ಪೊಲೀಸ್ ಪೇದೆಯ ಪಕ್ಕದಲ್ಲಿ ಕುಳಿತಿರುವಂತಹ A1 ಪವಿತ್ರ ಗೌಡ ಕೆಲವೇ ಕ್ಷಣಗಳಲ್ಲಿ ಆಕೆಯನ್ನ ಕೋರ್ಟ್ಗೆ ಕರೆತರಲಾಗ್ತದೆ. ಎರಡು ರಿಸರ್ವ್ ವಾಹನ, 2 ಎಸ್ಕಾರ್ಟ್ ವಾಹನಗಳಲ್ಲಿ ಆರೋಪಿಗಳನ್ನ ಕರೆತರಲಾಗ್ತಾ ಇದೆ. ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ ವಿನಯ್, ಈ ಪ್ರಕರಣದ ಮತ್ತೋರ್ವ ಆರೋಪಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಬಹಳ ಇಂಪಾರ್ಟೆಂಟ್ ಡೇ, ಬಿಗ್ ಡೇ. ಎಲ್ಲ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದ A1 ನಿಂದ ಹಿಡಿದು A17 ವರೆಗೂ ಎಲ್ಲರೂ ಕೂಡ, ಎಲ್ಲ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಿರಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಕೋರ್ಟ್ಗೆ ಯಾರ್ಯಾರು ಬಂದಿದ್ದಾರೆ, ಏನ್ ಡೀಟೇಲ್ಸ್ ಇದೆ, ಜೊತೆಗೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ? ವೀಣಾ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿರುವಂತದ್ದು. 17 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡುವಂತದ್ದು, ಅಂದ್ರೆ ಆರೋಪವನ್ನ ನಿಗದಿ ಮಾಡುವಂತ ಪ್ರಕ್ರಿಯೆ ಇವತ್ತು ಕೋರ್ಟ್ ನಲ್ಲಿ ನಡೆಯುತ್ತೆ. ಅಂದ್ರೆ 2 ದಿನದ ಹಿಂದೆ ನಡೆದಂತಹ ವಿಚಾರಣಾ ಸಂದರ್ಭದಲ್ಲಿ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲ ಆರೋಪಿಗಳು ಖುದ್ದು ಹಾಜರು ಇರಲೇಬೇಕು ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ 7 ಜನ ಆರೋಪಿಗಳು ಪ್ರಭನಗರ ಜೈಲಿನಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಡು ಬರ್ಲಾಗ್ತಿರುವಂತದ್ದು. ಇನ್ನೇನು 1-2 ನಿಮಿಷದಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಎಂಟರ್ ಆಗ್ತಾರೆ. ಪ್ರೊಸೀಡಿಂಗ್ಸ್ 2:45 ಅಥವಾ 3 ಗಂಟೆ ವೇಳೆಗೆ ಪ್ರೊಸೀಡಿಂಗ್ಸ್ ಶುರುವಾಗುವಂತದ್ದು. ಹೊರಗಡೆ ಅಂದ್ರೆ ಬೇಲ್ ಮೇಲೆ ಇರುವಂತಹ ಎಲ್ಲ ಆರೋಪಿಗಳು ಒಬ್ಬೊಬ್ಬರಾಗಿ ನ್ಯಾಯಾಲಯದ ಕಡೆ ಬರ್ತಾ ಇರುವಂತದ್ದು. ಕೆಲವರು ನಂದೀಶ್ ಆಗ್ಲಿ ಅಥವಾ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ, ಪವನ್, ಪುಟ್ಟಸ್ವಾಮಿ, ಅವರೆಲ್ಲರೂ ಕೂಡ ಈಗಾಗಲೇ ಒಳಗಡೆ ಕೋರ್ಟ್ ಒಳಗಡೆ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಬರ್ಲೇಬೇಕು, ಬರ್ತಾರೆ ಅನ್ನುವಂಥದ್ದು. ಮತ್ತೆ ಅವರ ವಕೀಲರುಗಳು ಕೂಡ ಆರೋಪಿಗಳಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರುವಂತದ್ದು. ಒಂದ್ ವೇಳೆ ನೀವು ಬರದೇ ಇದ್ದಲ್ಲಿ ಪೊಲೀಸರು ನೀವು ಇರುವಂತ ಜಾಗಕ್ಕೆ ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ನ್ಯಾಯಾಲಯ ಆದೇಶವನ್ನ ಮಾಡುತ್ತೆ. ಹಾಗಾಗಿ ಬರ್ಲೇಬೇಕು ಅಂತ ಹೇಳಿ ಹಾಗಾಗಿ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ಸೊ ಇವತ್ತಿನ ಪ್ರಕ್ರಿಯೆಯನ್ನ ನೋಡ್ತಾ ಹೋದ್ರೆ ವೀಣಾ, ಅಂದ್ರೆ ಒಂದು ಕ್ರಿಮಿನಲ್ ಕೇಸ್ ಅಲ್ಲಿ ಅದು ಅತ್ಯಂತ ಪ್ರಮುಖವಾದಂತ ಘಟ್ಟ. ಯಾಕೆಂದ್ರೆ ಇಲ್ಲಿಯವರೆಗೆ ನಡೆದದ್ದು HBC ಅಂದ್ರೆ ಇಯರ್ ಬಿಫೋರ್ ಚಾರ್ಜಸ್,
ಅಂದ್ರೆ ತನಿಖೆ ನಡೆದಿರುವಂತಹದ್ದು, ತನಿಖೆ ಆದ ನಂತರ ತನಿಖಾ ಅಂತ ಮತ್ತೆ ಏನು ಆರೋಪಿಗಳು 14 ದಿನಕ್ಕೆ ಒಮ್ಮೆ ಅವರು ನ್ಯಾಯಾಲಯದ ಮುಂದೆ ಅಂದ್ರೆ VC ಇದಾಗ್ಲಿ ಅಥವಾ ಹೊರಗಡೆ ಇರೋಂಥವ್ರು ಬಂದು ಹೋಗುವಂತದ್ದು ಅಷ್ಟೇ ನಡೀತಾ ಇತ್ತು. ಆದ್ರೆ ಇವತ್ತಿನಿಂದ ಚಾರ್ಜ್ ಫ್ರೇಮ್ ಆದ ನಂತರ ಅಂದ್ರೆ ಚಾರ್ಜ್ ಫ್ರೇಮ್ ಅಂದ್ರೆ ಯಾವ ಆರೋಪಿಗಳಿದ್ದಾರೆ 17 ಜನ ಆರೋಪಿಗಳು ಒಬ್ಬೊಬ್ಬರಾಗಿ ನ್ಯಾಯಾಧೀಶರು ಕರೆದು ನಿಮ್ಮ ಮೇಲೆ ಇಂತಹ ಆರೋಪ ಇದೆ, ಇಂತಿಂತ ಸೆಕ್ಷನ್ ನಡಿ ನಿಮ್ಮ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ಮಾಡ್ತಾ ಹೋದ್ರೆ ಕೊಲೆ, ಕಿಡ್ನಾಪ್ ಜೊತೆಗೆ ಅಪರಾಧಿಕ ಒಳಸಂಚು, ಸಾಕ್ಷಿನಾಶ ಸೇರಿದಂತೆ ಮತ್ತೆ ಅಲ್ಲೇ ಸೇರಿದಂತೆ ಎಲ್ಲ ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ಹಾಗಾಗಿ ಎಲ್ಲರ ಮೇಲೂ ಎಲ್ಲವೂ ಸೆಕ್ಷನ್ಗಳಿಲ್ಲ. ಕೆಲವರು ಸಾಕ್ಷಿನಾಶದಲ್ಲಿದ್ದಾರೆ, ಕೆಲವರು ಕಿಡ್ನಾಪ್ ಅಂಡ್ ಮರ್ಡರ್ ಇದ್ದಾರೆ, ಕೆಲವರು ಒಳಸಂಚು ನಡೆಸಿದಂತವ್ರು ಇದ್ದಾರೆ. ಹಾಗಾಗಿ ಯಾರ ಮೇಲೆ ಯಾವ ಸೆಕ್ಷನ್ ನಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕಲಾಗಿದೆ ಅವ್ರನ್ನ ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಈ ಕೊಲೆ ಆರೋಪ ಮತ್ತೆ ಎಲ್ಲಾ ಆರೋಪಗಳ ಮೇಲೆ ಇರುವಂತದ್ದು, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಅನ್ನುವಂಥದ್ದನ್ನ ನ್ಯಾಯಾಲಯ ಕೇಳುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳು ಇಲ್ಲ ನಾವು ಅದನ್ನ ತಪ್ಪು ಮಾಡಿದ್ದೇನೆ ಅಂತ ಹೇಳ್ಬೋದು ಅಥವಾ ನಿರಾಕರಣೆಯನ್ನ ಮಾಡ್ಬೋದು. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ನಿರಾಕರಣೆಯನ್ನ ಮಾಡ್ತಾರೆ. ನಿರಾಕರಣೆ ಆದ ನಂತರ ಪ್ರಾಸಿಕ್ಯೂಷನ್ ಏನಿದೆ, ಪ್ರಾಸಿಕ್ಯೂಷನ್ ಅವರು ಕಲೆ ಹಾಕಿರುವಂತ ಸಾಕ್ಷಿಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಅನ್ನ ಆಧರಿಸಿ ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾದ ನಂತರ ಯಾವ ಸಾಕ್ಷಿಗಳನ್ನ ಮತ್ತೆ ವ್ಯಕ್ತಿ ಸಾಕ್ಷಿಗಳೇನಿದ್ದಾರೆ ಅಥವಾ ಮೆಟೀರಿಯಲ್ ಎವಿಡೆನ್ಸ್ ಗಳೇನಿದೆ, ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಸೈಂಟಿಫಿಕ್ ಎವಿಡೆನ್ಸ್ ಆಗಿರ್ಬೋದು, ಬೇರೆ ಎವಿಡೆನ್ಸ್ ಗಳನ್ನ ನ್ಯಾಯಾಲಯದ ಮುಂದೆ ತಂದು ಅವ್ರನ್ನ ಸಾಬೀತ್ ಮಾಡುವಂತ ಕೆಲಸವನ್ನ ಪ್ರಾಸಿಕ್ಯೂಷನ್ ಮಾಡ್ತಾ ಹೋಗುತ್ತೆ. ಇನ್ನ ಆರೋಪಿಗಳು ಇಲ್ಲ ಪ್ರಾಸಿಕ್ಯೂಷನ್ ಮಾಡ್ತಾ ಇರುವಂತದ್ರಿಂದ ಪೊಲೀಸರು ಕಲೆ ಆಗಿರುವಂತಹ ಸಾಕ್ಷಿಗಳು ಸುಳ್ಳು, ನಾವು ಮಾಡಿಲ್ಲ ಅನ್ನುವಂಥದ್ದನ್ನ ಅವರ ಪರವಾಗಿ ವಕೀಲರುಗಳ ಮೂಲಕ ವಾದವನ್ನ ಮಾಡ್ಬೇಕಾಗುತ್ತೆ. ಅಂತಿಮವಾಗಿ ವಾದ ಪ್ರತಿವಾದ ಮುಕ್ತಾಯ ಆದ ನಂತರ ಅಂತಿಮವಾಗಿ ಅದು ಒಂದು ತೀರ್ಪು ಬರುತ್ತೆ, ಅಂದ್ರೆ ಇವರು ಕೊಲೆ ಮಾಡಿದ್ದಾರೆ ಇಲ್ವಾ ಅನ್ನುವಂಥದ್ದು. ಆ ರೀತಿಯ ಪ್ರಕ್ರಿಯೆ ಇವತ್ತು ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನ್ಯಾಯಾಲಯ ಎಲ್ಲಾ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಕರೆಸಿ ಅವರಿಗೆ ಒಂದು ಚಾರ್ಜ್ ಫ್ರೇಮ್ ಮಾಡುವಂತದ್ದು ಅಥವಾ ನಿಮ್ಮ ಮೇಲಿಂದ ಆರೋಪವನ್ನು ನಿಗದಿ ಮಾಡುವಂತ ಇವತ್ತು ಬಹಳ ಮಹತ್ವದ ದಿನ. ಯಾಕಂತಂದ್ರೆ ಚಾರ್ಜ್ ಫ್ರೇಮ್ ಆದ ನಂತರ ಸೊ ನ್ಯಾಯಾಧೀಶರು ಆರೋಪಿಗಳಲ್ಲಿ ಕೇಳುವಂತಹ ಪ್ರಶ್ನೆ, ಈ ಆರೋಪ ನಿಮ್ಮ ಮೇಲಿದೆ, ಏನ್ ಹೇಳ್ತೀರಿ? ಸೊ ಅವರು ಕೊಡುವಂತಹ ಉತ್ತರ ಎಸ್ ಆರ್ ನೋ. ಇದು ಈ ಒಂದು ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತಲ್ವಾ? ಹಾಗಾದ್ರೆ ಅಂದ್ರೆ ಎಸ್ ಅಂತಾದ್ರೆ ಅವ್ರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ, ನೋ ಅಂತಾದ್ರೆ ವಿಚಾರಣೆ ಆರಂಭ ಆಗುತ್ತೆ. ಹೌದಾ? ಖಂಡಿತ ಮೇಡಮ್. ಅಂದ್ರೆ ಚಾರ್ಜ್ ಫ್ರೇಮ್ ಅನ್ನುವಂಥದ್ದೇ ಆ ಪ್ರಕ್ರಿಯೆ. ನ್ಯಾಯಾಲಯ ಅಂದ್ರೆ ನ್ಯಾಯಾಧೀಶರು ಆರೋಪಿಗಳನ್ನ ಒಬ್ಬೊಬ್ಬರಾಗಿ ಕರೆದು ನಿಮ್ಮ ಮೇಲೆ ಈ ಸೆಕ್ಷನ್ ಗಡಿ ಈ ಆರೋಪ ಇದೆ, ಇಂಥ ತಪ್ಪನ್ನ ಮಾಡಿದಿರಿ ಅಂತೇಳಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದಕ್ಕೆ ನೀವು ಏನ್ ಹೇಳ್ತೀರಿ, ನೀವು ತಪ್ಪು ಮಾಡಿದೀರಾ ಅನ್ನುವಂಥದ್ದನ್ನ ಕೇಳುತ್ತೆ. ಸಾಮಾನ್ಯವಾಗಿ 99% 100% ಎಲ್ಲರೂ ಕೂಡ ನಾವು ಇದನ್ನ ನಿರಾಕರಣೆನೇ ಮಾಡ್ತಾರೆ. ಸೊ ಒಂದ್ ವೇಳೆ ಏನಾದ್ರು ಒಪ್ಕೊಂಡಿದ್ದೇ ಆಗಿದ್ದೆ ಆದಲ್ಲಿ ಅವರಿಗೆ ಅಂದ್ರೆ ಒಂದು ಇಂದು ಅಥವಾ ನಾಳೆ ಒಳಗಾಗಿ ಅವರಿಗೆ ಒಂದು ಶಿಕ್ಷೆಯ ಪ್ರಕಟವನ್ನ ಯಾವ ಸೆಕ್ಷನ್ ನಡಿ ಎಷ್ಟು ಶಿಕ್ಷೆಯನ್ನ ಕೊಡ್ಬೋದು ಅಷ್ಟು ಪ್ರಕಟ ಮಾಡಬಹುದು. ಸಾಮಾನ್ಯವಾಗಿ ಅವ್ರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಒಪ್ಪಿಕೊಳ್ಳದೇ ಇರುವಂತ ಸಂದರ್ಭದಲ್ಲಿ ಟ್ರಯಲ್ ಶುರುವಾಗುತ್ತೆ. ಪ್ರಾಸಿಕ್ಯೂಷನ್ ತಾವು ಏನು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅದರ ಮೇಲೆ ಟ್ರಯಲ್ ಶುರುವಾಗುವಂತದ್ದು. ಆ ಸಂದರ್ಭದಲ್ಲಿ ಆರೋಪಿಗಳು ತಮ್ಮ ವಕೀಲರನ್ನ ನೇಮಕ ಮಾಡಿಕೊಂಡು ನಾವು ಅದು ತಪ್ಪು ಮಾಡಿಲ್ಲ, ಪೊಲೀಸರು ಹೇಳ್ತಾ ಇರುವಂತದ್ದು ಸುಳ್ಳು, ಕಲೆ ಹಾಕಿರುವಂತಹ ಸಾಕ್ಷಿಗಳು ಸುಳ್ಳು ಅನ್ನುವಂಥದ್ದನ್ನ ಎರಡೂ ಕಡೆ ವಾದ ಪ್ರತಿವಾದ ನಡೀತಾ ಹೋಗುತ್ತೆ. ರಮೇಶ್, ಒಂದು ವೇಳೆ ಇವರು 17 ಜನ ಆರೋಪಿಗಳಲ್ಲಿ ಕೆಲವೊಬ್ರು ಇಲ್ಲ ನನ್ನ ಮೇಲೆ ಮಾಡಿರುವಂತಹ ಆರೋಪ ಸರಿ ಇದೆ ಅನ್ನೋದನ್ನ ಒಪ್ಕೊಂಡ್ರೆ ಆಗೇನಾಗುತ್ತೆ? ಇನ್ನುಳಿದಂಥವ್ರು ನಿರಾಕರಣೆ ಮಾಡಿದ್ರೆ ಏನಾಗುತ್ತೆ? ಅಂದ್ರೆ ಯಾವ ಆರೋಪಿ ತನ್ನ ತಪ್ಪನ್ನ ಒಪ್ಕೊಳ್ತಾನೆ ಆತನಿಗೆ ಶಿಕ್ಷೆಯನ್ನ ನೀಡುವಂತ ಕೆಲಸವನ್ನ ಕೋರ್ಟ್ ಮಾಡುತ್ತೆ. ಯಾರು ನಿರಾಕರಣೆಯನ್ನ ಮಾಡ್ತಾರೆ ಅವರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಶುರು ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ರು ಒಪ್ಕೊಂಡ್ರು ಅನ್ನುವಂತ ಕಾರಣಕ್ಕೆ ಅಥವಾ ಇಬ್ರು ಒಪ್ಕೊಂಡ್ರು ಅನ್ನೋ ಕಾರಣಕ್ಕೆ 17 ಜನಕ್ಕೂ ಈಗಲೇ ಅಂದ್ರೆ ಶಿಕ್ಷೆ ಪ್ರಕಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವೈಯಕ್ತಿಕವಾಗಿ ಆರೋಪಿಗಳು ಒಪ್ಪುಗೊಂಡಂತವ್ರನ್ನ ಮಾತ್ರ ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನ ಕೋರ್ಟ್ ಮಾಡುತ್ತೆ. ಆದ್ರೆ ಸಾಮಾನ್ಯವಾಗಿ ಯಾವುದೇ ಕ್ರಿಮಿನಲ್ ಕೇಸ್ಗಳನ್ನ ನೋಡ್ತಾ ಹೋದ್ರೆ ಯಾರು ಕೂಡ ಒಪ್ಕೊಳ್ಳುವಂತ ನಿರ್ಧಾರಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವರ ಪರ ವಕೀಲರುಗಳು ನೀವು ಟ್ರಯಲ್ ಅನ್ನ ನಡೆಸೋಣ ನಡೆಸಿ ಒಂದು ವೇಳೆ ಏನಾದ್ರೂ ತಮ್ಮ ವಿರುದ್ಧ ಬಲವಾದ ಸಾಕ್ಷಿಗಳಿಲ್ಲದೆ ಇದ್ರೆ ಅಥವಾ ಅವರ ಯಾವ್ದಾದ್ರು ಪೊಲೀಸರು ಮಾಡಿರುವಂತ ತಪ್ಪುಗಳನ್ನ ಹೂಡಿಕೆಯೋ ಅಥವಾ ಇನ್ನೇನೋ ಲೀಗಲ್ ಪಾಯಿಂಟ್ಗಳ ಮೂಲಕ ನಾವು ಇದನ್ನ ಅಕ್ವಿಟ್ ಆಗಬಹುದು ಅನ್ನುವಂಥದ್ದನ್ನೇ ಸಾಮಾನ್ಯವಾಗಿ ವಕೀಲರುಗಳು ಅವರ ಕ್ಲೈಂಟ್ ಗಳಿಗೆ ಹೇಳಿರ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಆರೋಪಿಗಳು ಒಪ್ಪಿಕೊಳ್ಳುವಂತ ಸಾಧ್ಯತೆಗಳು ಕಡಿಮೆ. ನೀವ್ ಹೇಳಿದ ರೀತಿ ಒಬ್ಬರಿಬ್ರು ಒಪ್ಪಿಕೊಂಡಿದೆ ಆದ್ರೆ ಅವರಿಗೆ ಮಾತ್ರ ಶಿಕ್ಷೆಯನ್ನು ಪ್ರಕಟ ಮಾಡಿ ಇನ್ನುಳಿದವರ ಒಂದು ಟ್ರಯಲ್ ಆರಂಭ ಆಗುತ್ತೆ. ಯಾಕೆಂದ್ರೆ ಈ ಟ್ರಯಲ್ ಏನಿದೆ ಸಾಮಾನ್ಯವಾಗಿ ಇಷ್ಟೊಂದು 200ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ, 5,000 ಪುಟಗಳ ಚಾರ್ಜ್ ಶೀಟ್ ಇರುವಂತಹದ್ದು ಒಂದು ಬೃಹತ್ ಚಾರ್ಜ್ ಶೀಟ್ ನ ಟ್ರಯಲ್ ಎಲ್ಲವೂ ನಡಿಬೇಕು ಅಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ರಮೇಶ್, ಬರ್ತೀನಿ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ, ಲೈವ್ ವಿಜುವಲ್ಸ್ ಇದು. ಕೋರ್ಟ್ನತ್ತ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನೂ ಕೂಡ
ಪೊಲೀಸರು ಕರೆ ತರ್ತಾ ಇದ್ದಾರೆ. ಒಟ್ಟು 10 ಜನ ಈ ಪ್ರಕರಣದಲ್ಲಿ ಆಚೆ ಇದ್ದಾರೆ. 7 ಜನ ಜೈಲಿನಲ್ಲಿದ್ದಾರೆ. 7 ಆರೋಪಿಗಳನ್ನ ಕೋರ್ಟ್ಗೆ ಕರೆ ತರ್ತಾ ಇದ್ದಾರೆ ಪೊಲೀಸರು. ನೇರ ಪ್ರಸಾರದ ದೃಶ್ಯ. ಕೋರ್ಟ್ ಆವರಣದ ಒಳಗಡೆ ವಾಹನ ಪ್ರವೇಶ ಆಗಿದೆ. ಪೊಲೀಸ್ ವಾಹನದಲ್ಲಿ ಬಿಗಿ ಭದ್ರತೆಯಲ್ಲಿ ಆರೋಪಿಗಳನ್ನ ಕರೆ ತಂದಿದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.